ಹಲೋ ಹಾಯ್ ವೆಲ್ಕಮ್ ಟು ಕವಿತ್ರಿ ದೇವಿ ಕನ್ನಡ ಲಾಗ್ಸ್ ಚಾನಲ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಬನ್ನಿ ಫ್ರೆಂಡ್ಸ್, ಇವತ್ತೊಂದು ಒಳ್ಳೆ ವಿಡಿಯೋ ಇದೆ, ಅದು ಬ್ರೋಕೋಲಿ ಬಗ್ಗೆ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಹೊಸಬ್ರು ಯಾರಾದರೂ ವಿಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಕೊಡೋದು ಮಾತ್ರ ಮರಿಬೇಡಿ. ನಾನಿವತ್ತು ವಿಡಿಯೋ ಏನು ಅಂದರೆ ಬ್ರೋಕೋಲಿ ಬಗ್ಗೆ ಮಾಹಿತಿನ ಹೇಳಿಕೊಡ್ತೀನಿ. ಬ್ರೋಕೋಲಿ ತಿನ್ನೋದ್ರಿಂದ ನಮ್ಮ ದೇಹಕ್ಕೆ ಏನೆಲ್ಲ ಪ್ರಯೋಜನ ಆಗುತ್ತೆ, ನಮ್ಮ ದೇಹದಲ್ಲಿ ಏನೇನು ಬ್ರೋಕೋಲಿಯಿಂದ ಉಪಯೋಗ ಆಗುತ್ತೆ ಅಂತ ವಿಡಿಯೋ ಇದೆ. ಸ್ವಲ್ಪ ಕಾಸ್ಟ್ಲಿ ಆದರೂ ಬ್ರೋಕೋಲಿ ತಿನ್ನಬೇಕು ಅನ್ನುವುದು ಇದಕ್ಕೆ. ಬ್ರೋಕೋಲಿಯು ಒಂದು ಪೋಷಕಾಂಶದಿಂದ ಕೂಡಿರುವ ತರಕಾರಿಯಾಗಿದೆ. ಬ್ರೋಕೋಲಿ ಸೇವನೆಯು ಮೂಳೆಗಳನ್ನು ಗಟ್ಟಿಯಾಗಿಡದಲ್ಲದೆ ರಕ್ತದಲ್ಲಿನ ಸಕ್ಕರೆಯ ಮಟ್ಟವನ್ನು ಕಂಟ್ರೋಲಲ್ಲಿ ಇಡುತ್ತದೆ. ವಯಸ್ಸಾದಂತೆ ಕೀಲು ನೋವಿನ ಸಮಸ್ಯೆ ಕಾಡುವುದು ಸಾಮಾನ್ಯ. ವೃದ್ಧಾಪ್ಯದಲ್ಲಿ ಮೂಳೆಗಳಲ್ಲಿ ಕ್ಯಾಲ್ಸಿಯಂ ಕೊರತೆ ಇರುವುದರಿಂದ ಇದರಿಂದಾಗುವ ನಡೆಯಲು ಕೂಡ ನಮಗೆ ತುಂಬ ಕಷ್ಟ ಆಗುತ್ತದೆ. ಕೀಲುಗಳಲ್ಲಿ ನಯಗೊಳಿಸುವ ದ್ರವದ ಪ್ರಮಾಣವು ಕಡಿಮೆಯಾಗುತ್ತದೆ. ಇದರಿಂದಾಗಿ ಕೀಲುಗಳು ಗಟ್ಟಿಯಾಗುತ್ತವೆ ಮತ್ತು ಕಡಿಮೆ ಹೊಂದಿಕೊಳ್ಳುತ್ತವೆ. ಆದುದರಿಂದ ಕೀಲು ನೋವು ಪ್ರಾರಂಭವಾಗುತ್ತದೆ ಮತ್ತು ಗಾಯದ ಸಾಧ್ಯತೆಗಳು ಹೆಚ್ಚಾಗಿ ಉಂಟಾಗುತ್ತವೆ. ಅಭ್ಯಾಸವನ್ನು ಅಳವಡಿಸಿಕೊಂಡರೆ ವಯಸ್ಸಾದಾಗ ಕಾಡುವ ಈ ಸಮಸ್ಯೆಯನ್ನು ತಪ್ಪಿಸಬಹುದು ಮತ್ತು ಕೀಲುಗಳಿಗೆ ಸಂಬಂಧಿಸಿದ ಅನೇಕ ಅಪಾಯಗಳನ್ನು ತಪ್ಪಿಸಬಹುದು. ಈ ಆರೋಗ್ಯಕರ ಅಭ್ಯಾಸಗಳು ಆಹಾರ ಪದ್ಧತಿಯನ್ನು ಒಳಗೊಂಡಿದೆ. ಕೆಲವೊಂದು ಆಹಾರಗಳು ಮೂಳೆಗಳಿಗೆ ಉತ್ತಮವೆಂದು ಪರಿಗಣಿಸಲಾಗಿದೆ. ಇವುಗಳಲ್ಲಿ ಬ್ರೋಕೋಲಿ ಕೂಡ ಒಂದು. ಮೂಳೆಗಳು ಸೇರಿದಂತೆ ಒಟ್ಟಾಗಿ ಆರೋಗ್ಯವನ್ನು ಕಾಪಾಡಿಕೊಳ್ಳುವ ಹಸಿರು ತರಕಾರಿಗಳನ್ನು ತಿನ್ನುವುದು ಸೂಕ್ತ, ಏಕೆಂದರೆ ಇದು ಅನೇಕ ಅಗತ್ಯ ಪೌಷ್ಟಿಕಾಂಶಗಳಿಂದ ಸಮೃದ್ಧವಾಗಿದೆ. ಇವುಗಳ ಒಂದು ಬ್ರೋಕೋಲಿ ಇದು ಮೂಳೆಗಳನ್ನು ಬಲಪಡಿಸಲು ಸಹಾಯ ಮಾಡುತ್ತದೆ. ವಾಸ್ತವವಾಗಿ ಬ್ರೋಕೋಲಿ ಕ್ಯಾಲ್ಸಿಯಂ ಅತ್ಯುತ್ತಮ ಮೂಲವಾಗಿದೆ. ಇದು ಆರೋಗ್ಯಕರ ಮೂಳೆ ಬೆಳವಣಿಗೆಗೆ ಮತ್ತು ಬ್ರೋಕೋಲಿಯು ಫೈಬರ್, ವಿಟಮಿನ್ಗಳು ಎ, ಸಿ ಮತ್ತು ಕೆ, ಕ್ಯಾಲ್ಸಿಯಂ, ಪೊಟ್ಯಾಸಿಯಂ ಮತ್ತು ಕಬ್ಬಿಣಾಂಶಗಳಂಥ ಖನಿಜಗಳು ಮತ್ತು ಉತ್ಕರ್ಷಣ ನಿರೋಧಕಗಳನ್ನು ಸೇರಿದಂತೆ ಹಲವು ಪ್ರಮುಖ ಪೋಷಕಾಂಶಗಳು ಸಮೃದ್ಧ ಮೂಲವಾಗಿದೆ. ಜೈವಿಕ ಸಕ್ರಿಯ ಸಂಯುಕ್ತಗಳು ಸಹ ಒಳಗೊಂಡಿದೆ. ಇವೆಲ್ಲವೂ ಆರೋಗ್ಯವನ್ನು ಕಾಪಾಡುವಲ್ಲಿ ಪರಿಣಾಮಕಾರಿಯಾಗಿದೆ. ಬ್ರೋಕೋಲಿಯು ವಿಟಮಿನ್ ಸಿ ಇವು ಉತ್ತಮ ಮೂಲವಾಗಿದೆ. ಇದು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುವುದರ ಜೊತೆಗೆ ಚರ್ಮಕ್ಕೂ ಮೂಲವಾಗಿದೆ. ವಿಟಮಿನ್ ಸಿ ಕಾಲಜನ್ ಉತ್ಪಾದನೆಯನ್ನು ಹೆಚ್ಚಿಸುತ್ತದೆ. ಇದು ಚರ್ಮವನ್ನು ದೀರ್ಘಕಾಲದವರೆಗೆ ಯೌವನಯುತವಾಗಿ ಕಾಣುವ ಮಾಡುತ್ತದೆ. ವಿಟಮಿನ್ ಸಿ ಕಬ್ಬಿಣದ ಹೀರಿಕೊಳ್ಳುವಿಕೆಯನ್ನು ಸಹ ಉತ್ತೇಜಿಸುತ್ತದೆ. ಬ್ರೋಕೋಲಿಯನ್ನು ಜೀರ್ಣಾಂಗ ವ್ಯವಸ್ಥೆಗೆ ಆರೋಗ್ಯಕರ ಆಹಾರವೆಂದು ಪರಿಗಣಿಸಲಾಗುತ್ತದೆ. ಇದು ಫೈಬರ್ ಅನ್ನು ಹೊಂದಿರುತ್ತದೆ. ಇದು ಜೀರ್ಣಾಂಗ ವ್ಯವಸ್ಥೆಯನ್ನು ಆರೋಗ್ಯಕರವೆಂದು ಸಹ ಮಾಡುತ್ತದೆ. ಇದು ಕರುಳಿನ ಚಲನೆಯನ್ನು ನಿಯಂತ್ರಿಸುವುದರಲ್ಲಿರುತ್ತದೆ ಮತ್ತು ಆರೋಗ್ಯಕರ ಕರುಳಿನ ಸೂಕ್ಷ್ಮ ಜೀವಿಗಳನ್ನು ಉತ್ತೇಜಿಸುತ್ತದೆ. ನೋಡಿದ್ರಲ್ಲ ಫ್ರೆಂಡ್ಸ್, ಬ್ರೋಕೋಲಿ ತಿನ್ನೋದ್ರಿಂದ ನಮ್ಮ ದೇಹಕ್ಕೆ ಇಷ್ಟೆಲ್ಲ ಉಪಯೋಗಗಳಿದೆ. ಬನ್ನಿ ಇವಾಗ ಬ್ರೋಕೋಲಿನ ದಿನನಿತ್ಯ ಅಲ್ಲದೆ ಹೋದರೂ ವಾರಕ್ಕೊಂದ್ಸಲ ಆದರೂ ತಿಂದು ನಮ್ಮ ಆರೋಗ್ಯನ ಸುಧಾರಣದಲ್ಲಿಟ್ಟುಕೊಳ್ಳೋಣ.